ನಮಸ್ತೆ. ಇದು ಬುಧವಾರ ಸಂಜೆ ವ್ಲಾಗ್ ಆಗಿರತ್ತೆ. ಬೆಳಿಗ್ಗೆನೆ ನಾನು ರಾಗಿನೆಲ್ಲ ತೊಳೆದು ಹಾಕಿದ್ದೆ. ಸರಿ ಇವಾಗ ಸಂಜೆ ಒಣಗಿರತ್ತೆ ಅಂತ ತಗೊಳ್ಳೋಣ ಅಂದ್ಬಿಟ್ಟು ಹೋದೆ. ಸ್ವಲ್ಪ ಹನಿ ಬೀಳಕ್ಕೆ ಸ್ಟಾರ್ಟ್ ಆಗೋಯ್ತು. ನಾನು ಮೇಲ್ಗಡೆ ಫ್ಲೋರಲ್ಲೇ ಇದೆ. ಇನ್ನು ಕೆಳಗೋಗಿ ಸ್ಟೀಲ್ ಬಾಕ್ಸ್ ತೊಗೊಂಡು ಬರೋ ಅಷ್ಟೊತ್ತಿಗೆ ಎಲ್ಲಿ ರಾಗಿ ನೆಂದೋಗ್ಬಿಡುತ್ತೋ ಅಂತ ಹೇಳಿ ಬೆಳಗ್ಗೆ ತೊಳೆಯೋಕ್ಕೆ ಅಂದ್ಬಿಟ್ಟು ನಾನು ಈ ಬಕೆಟ್ನ ಯೂಸ್ ಮಾಡಿದ್ದೆ. ಹಾಗಾಗಿ ಇದಕ್ಕೇನೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ನಲ್ವ ಅಂದ್ಬಿಟ್ಟು ಅದಕ್ಕೆ ಹಾಕ್ಕೊಂಡೆ. ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಪ್ಲಾಸ್ಟಿಕ್ ಯೂಸ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಯಾರಾದರೂ ನನ್ನ ಕ್ವಶನ್ ಕೇಳ್ಬೋದು ಅಂತ. ಖಂಡಿತ ನಾನು ಪ್ಲಾಸ್ಟಿಕ್ ಯೂಸ್ ಮಾಡೋದಿಲ್ಲ. ತೊಳೆಯೋದಕ್ಕೆ ಅಂತ ಮಾತ್ರ ನಾನು ಈ ಥರ ಪ್ಲಾಸ್ಟಿಕ್ ಬಕೆಟ್ಸ್ನ ಯೂಸ್ ಮಾಡ್ತೀನಿ. ಬಟ್ ಅದು ಮಿಲ್ ಮಾಡಿಸ್ಕೊಂಬರೋಕ್ಕೆಲ್ಲ ಹೋಗಬೇಕು ಅಂದರೆ ಸ್ಟೀಲ್ ಬಾಕ್ಸಸ್ನೇ ನಾನು ಯೂಸ್ ಮಾಡೋದು. ಅದಾದಮೇಲೆ ಅರ್ನಿ ಕಲೆಕ್ಷನ್ದು ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಇತ್ತು, ಹಾಗಾಗಿ ನಾನು ಅನಿ ಕೂತ್ಕೊಂಡು ಮಾಡ್ತಿದ್ವಿ. ಇನ್ನು ಇವತ್ತು ನಾನು ವೇರ್ ಮಾಡಿರೋವಂಥ ಡ್ರೆಸ್ಸು ನಾನು ನಮ್ಮ ಅರ್ನಿ ಕಲೆಕ್ಷನಲ್ಲೇ ತೊಗೊಂಡಿರೋದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಸುಮಾರು ಜನ ಕಾಟನ್ ಸಿಂಕ್ ಆಗುತ್ತಾ ಅಂತ ಹೇಳಿ ನೀವು ಕೇಳ್ಬೋದು. ಇದು ಆಲ್ರೆಡಿ ನಾನು 2 ಸತಿ ವಾಶ್ ಮಾಡಿದ್ದೀನಿ ಫ್ರಾಕ್ನ. ಸ್ವಲ್ಪನೂ ಸಿಂಕ್ ಆಗಿಲ್ಲ, ಕಲರು ಸಹ ಹೋಗಿಲ್ಲ. ಸೊ ಯಾರೆಲ್ಲ ಇನ್ನೂ ಅರ್ನಿ ಕಲೆಕ್ಷನ್ನ ನೀವು ಗೊತ್ತಿಲ್ಲ ಆ ಪೇಜ್ ಬಗ್ಗೆ, ನಾನು ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೀವು ಅಲ್ಲಿ ಚೆಕ್ ಮಾಡ್ಕೊಬೋದು. ಅದಾದಮೇಲೆ ಗ್ರೀನ್ ಟೀ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಿದ್ದೆ. ಅಷ್ಟೊತ್ತಿಗೆ ನನ್ನ ತಮ್ಮನ ಮಿಸ್ಸಸ್ ಮಗುನ ಕರ್ಕೊಂಡು ಬಂದ್ಲು. ನನ್ನ ತಮ್ಮನ ಮಗಳು ತುಂಬ ಮುದ್ದಾಗಿ ಇದ್ದಾಳೆ. ಅವಾಗ ಅತ್ತೆನ ನೋಡೋದಕ್ಕೋಸ್ಕರ ಮನೆಗೆ ಬಂದು ಹೋಗ್ತಿರ್ತಾಳೆ.